ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KS ಮರುಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಸದನದಲ್ಲಿ ನಡೆದಂಥ ಎಲ್ಲ ಒಂದು ಚರ್ಚೆಯನ್ನು ನೋಡಿರ್ತೀರ, ಕೇಳಿಸ್ಕೊಂಡಿರ್ತೀರ. ಆ ಎಲ್ಲ ಚರ್ಚೆಯ ವಿಚಾರವಾಗಿ ಮುಖ್ಯವಾಗಿ ಬಂದಿರುವಂಥ ನಿರ್ಧಾರ ಏನು ಮಾನ್ಯ ಮುಖ್ಯಮಂತ್ರಿಗಳಿಂದ ಅಂತಂದರೆ, ನಾವು ಈ ಒಂದು ವಿಚಾರದಲ್ಲಿ ಮರುಪರೀಕ್ಷೆ ಅಥವಾ ಮರು ಅಧಿಸೂಚನೆ ಏನೇ ಇರಲಿ ಆ ವಿಷಯಕ್ಕೆ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಲ್ಲ. ಬಟ್ KATಯಲ್ಲಿರ್ತಕ್ಕಂಥ ಪ್ರಕರಣ ಇತ್ಯರ್ಥ ಆದಮೇಲೆ ನಾವು ಈ ವಿಷಯದ ಬಗ್ಗೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ KATಯಲ್ಲಿ ಯಾವಾಗಿದೆ ಪ್ರಕರಣ ಏನು ಅನ್ನೋದು ನಿಮಗೆ ಗೊತ್ತಿದೆ. ಇವತ್ತು ಕೊನೆಯ ಒಂದು ಹಿಯರಿಂಗ್ ಇದೆ. ಇನ್ ಕೇಸ್ KATಯಲ್ಲಿ ಈ ಒಂದು ತೀರ್ಪು ಅಭ್ಯರ್ಥಿಗಳ ಪರವಾಗಿ ಬಂದಿಲ್ಲ ಅಂತಂದರೆ ಆಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸರ್ವಪಕ್ಷ ಸಭೆಯನ್ನು ಕರೆದು ಒಂದು ನಿರ್ಧಾರಕ್ಕೆ ಬರ್ತೀವಿ ಈ ವಿಷಯದಲ್ಲಿ ಅಂತ ನಿನ್ನೆ ಸದನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ಉತ್ತರಕ್ಕೆ ಸಂಬಂಧಪಟ್ಟಾಗೆ ವಿರೋಧ ಪಕ್ಷದ ನಾಯಕರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಹಾಗೆ KPSC ತಿದ್ದುಪಡಿ ವಿಧೇಯಕ ಕೂಡ CM ಅವರು ಏನಾದರೂ ಬದಲಾವಣೆ ತರೋದಕ್ಕೆ ಅದನ್ನು ಕೂಡ ಮಂಡಿಸಿದ್ದಾರೆ. ಹಲವಾರು ವಿಷಯಗಳು ಬದಲಾವಣೆ ಆಗಿವೆ. ಈ ಎಲ್ಲ ವಿಚಾರದ ಜೊತೆ ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತಂದರೆ, ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮಾನ್ಯ ಶಿವಶಂಕರಪ್ಪ ಸೌಕಾರ್ ಅವರಿಂದ ಒಂದು ಪ್ರೆಸ್ ನೋಟ್ ಬಂದಿದೆ. ಅದು ನಿನ್ನೆ ಅಷ್ಟೇ ಅವರೇ ಬಿಡುಗಡೆ ಮಾಡಿರ್ತಕ್ಕಂಥ ವೆಬ್ಸೈಟಲ್ಲಿ. ಸೊ ಆ ಪ್ರೆಸ್ ನೋಟಲ್ಲಿ ಏನಿದೆ ಅಂತನ್ನೋದಾದರೆ, ಅಧ್ಯಕ್ಷರು ವಿವರವಾಗಿ ಹೇಳ್ಕೊಂಡಿದ್ದಾರೆ. ಏನಂತ ಅಂದರೆ, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆ, ಆಯ್ಕೆ ಪಟ್ಟಿ, ಟೈಮ್ ಟೇಬಲ್ ಆಗಿರ್ಬೋದು, ಕೀ ಉತ್ತರಗಳು, ಇದರ ಪ್ರಕಟಣೆಯಲ್ಲಿ ನಮ್ಮದು ಯಾವುದೇ ಪಾತ್ರ ಇರಲ್ಲ ಅಧ್ಯಕ್ಷರು ಮತ್ತು ಸದಸ್ಯರದು. ಓನ್ಲಿ ಪರೀಕ್ಷಾ ನಿಯಂತ್ರಕರು ಮತ್ತು ಕಾರ್ಯದರ್ಶಿಯವರೇ ಈ ಎಲ್ಲ ವಿಷಯವನ್ನು ನೋಡ್ಕೊಳ್ತಾರೆ. ಕೊನೆಯ ಫೈನಲ್ ಆಗಿ ನಮ್ಮ ಹತ್ರ ಲಿಸ್ಟ್ ಬಂದಾಗ ನಾವು ಅದನ್ನು ಅಪ್ರೂವ್ ಮಾಡ್ತೀವಿ. ಅದಕ್ಕಷ್ಟೇ ನಮ್ಮ ಒಂದು ಅನುಮತಿ ಇರುತ್ತೆ ಆ್ಯಂಡ್ ಅದರಲ್ಲಷ್ಟೇ ನಮ್ಮ ಪವರ್ ಇರುತ್ತೆ. ಹಾಗೆ ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಇಂಟರ್ವ್ಯೂ ಆಗಿರ್ಬೋದು, ಈ ಎಲ್ಲ ಗೌಪ್ಯ ಮಾಹಿತಿಗಳು ಕೂಡ ನಾವು ಅದರ ಬಗ್ಗೆ ಮಾಹಿತಿ ಇರಲ್ಲ, ಏನೇನೋ ಒಂದು ವಿಷಯವನ್ನು ಹೇಳಿದ್ದಾರೆ. ಬಟ್ ನಾವು ಮಾನ್ಯ ಅಧ್ಯಕ್ಷರಿಗೆ ಕೇಳೋ ಪ್ರಶ್ನೆ, ನೀವು ಈ ಹಿಂದಿನ ಲತಾ ಕುಮಾರಿ, ವಿಕಾಸ್ ಸರ್ ಇದ್ದಾಗ ಅವರನ್ನು ಒತ್ತಡವನ್ನು ಹಾಕಿ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿಸೋ ಕೆಲಸ ಮಾಡಿದ್ರಿ. ಅವರು ತಮ್ಮ ಲಿಮಿಟ್ ಮೀರಿನೋ ಅಥವಾ ಅವ್ರಿಗಿದ್ದಂಥ ಪವರಲ್ಲೋ ಅವ್ರು ಕೆಲಸ ಮಾಡ್ತಿದ್ರು. ಬಟ್ ಆಗ ನಿಮ್ಮಲ್ಲಿ ಮತ್ತು ಅವರ ನಡುವೆ ಜಟಾಪಟಿ ನಡೆದಂಥ ವಿಷಯಗಳು ಕೂಡ ನಮ್ಗೆ ಗೊತ್ತು. ಆಗ ಇಲ್ಲದಂಥ ಕಾರ್ಯದರ್ಶಿ ಮತ್ತು ಪರೀಕ್ಷಾ ನಿಯಂತ್ರಕರ ಪವರನ್ನು ಈಗ ಹೇಗೆ ಬಂತು ಅವರಿಗೆ, ಅದು ಹೆಂಗೆ ನೀವೀಗ ಅದರ ಬಗ್ಗೆ ವ್ಯಾಖ್ಯಾನ ಕೊಡ್ತಾ ಇದ್ದೀರಾ? ಆ್ಯಂಡ್ ಇಲ್ಲಿ ತಮ್ಮ ಕುರ್ಚಿ ಹೋಗುತ್ತೆ ಅನ್ನೋ ಕಾರಣಕ್ಕೋ ಅಥವಾ ಇದರಲ್ಲಿ ನಾವು ಅಪರಾಧಿ ಅಲ್ಲ ಅಂತ ತೋರಿಸ್ಕೊಳ್ಳೋ ಕಾರಣಕ್ಕೋ ಈ ಪ್ರೆಸ್ ನೋಟ್ ಬಿಟ್ಟಿದ್ದಾರೋ ಅನ್ನೋದು ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ನೀವು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿದ್ದಿದ್ದರೆ ಈ ರೀತಿಯಾದಂಥ ಪ್ರಶ್ನೆ ಪತ್ರಿಕೆ ಬಂದಾಗೂ ಕೂಡ ಇಷ್ಟು ದಿನ ಕಣ್ಮುಚ್ಕೊಂಡು ಕೂತ್ಕೊಂಡು ಇವತ್ತು ನೀವು ಯಾಕೆ ಪ್ರೆಸ್ ನೋಟ್ ಬಿಡ್ತಿದ್ರಿ? ಇನ್ ಕೇಸ್ ಈ ವಿಷಯವನ್ನು ನೀವು ಅವತ್ತೇ ಮಾಡ್ಬೋದಿತ್ತಲ್ವ. ಪ್ರಶ್ನೆ ಪತ್ರಿಕೆ ಗೊಂದಲ ಆದಾಗಲೇ ಈ ರೀತಿ ನೇರವಾಗಿ ನಿಮ್ಮಲ್ಲಿರ್ತಕ್ಕಂಥ ಅಧಿಕಾರವನ್ನು ಬಳಸ್ಕೊಂಡು ಪರೀಕ್ಷಾ ನಿಯಂತ್ರಕರು ಮತ್ತು ಕಾರ್ಯದರ್ಶಿ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದು ಅವರನ್ನು ವರ್ಗಾವಣೆ ಮಾಡಿಸ್ತಕ್ಕಂಥದ್ದು ಅಥವಾ ಅವರಿಂದ ನೀವೇನಾದರೂ ನ್ಯಾಯ ಕೊಡಿಸುವಂಥ ಅಭ್ಯರ್ಥಿಗಳ ಕೆಲಸ ಮಾಡ್ಬೋದಿತ್ತಲ್ವ. ಮರುಪರೀಕ್ಷೆ, ಮರು ಅಧಿಸೂಚನೆಗೆ ನೀವೇ ಒತ್ತಾಯ ಮಾಡ್ಬೋದಿತ್ತು ಮುಖ್ಯಮಂತ್ರಿಗಳಿಗೆ. ಯಾಕೆ ಈ ವಿಷಯವನ್ನು ಏನೂ ಮಾಡದೆ ಹೀಗೆಲ್ಲ ಸದನದಲ್ಲಿ ದೊಡ್ಡ ಮಟ್ಟದ ಡಿಸ್ಕಷನ್ ಆಗಿ ಇಡೀ ರಾಜ್ಯದ ಮುಂದೆ KPSCಯ ಮರ್ಯಾದೆ ಹರಾಜಾದ ಮೇಲೆ ನೀವೊಂದು ಪತ್ರವನ್ನು ಬರೆದು ಸಮಜಾಯಿಸಿ ಕೊಡುವಂಥದ್ದು ಏನು ಅವಶ್ಯಕತೆ ಇದೆ? ಈಗ ಆಗೋಗಿರೋ ತಪ್ಪಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಆಗಿದೆ. ಅದು ನಿಮ್ಮ ಹಣ ಅಲ್ಲ, ಅಭ್ಯರ್ಥಿಗಳ ಹಣ. ಫೀಸ್ ಕಟ್ಟಿ ಎಕ್ಸಾಮ್ ಬರೆದಿರೋ ಹಣ, ಅವರ ವ್ಯರ್ಥ ಎಲ್ಲವನ್ನು ಕೂಡ ಅವರ ಸಮಯ, ಹಣವನ್ನು ವ್ಯರ್ಥ ಮಾಡಿಕೊಂಡಿದ್ದಾರೆ. ಸೊ ಫೈನಲಿ ಈಗ ಮುಖ್ಯಮಂತ್ರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ನ್ಯಾಯವನ್ನು ಕೊಡಿಸ್ತೀನಿ ಅನ್ನೋ ಒಂದು ಮಾತಿಗೆ ಬದ್ಧರಾಗಿದ್ದಾರೆ. ಹಾಗೆ KATಯಲ್ಲಿ ಇವತ್ತು ಕೊನೆಯ ವಿಚಾರಣೆ ಇದೆ. ಇನ್ ಕೇಸ್ ಡೇಟ್ ಮುಂದಕ್ಕೆ ಹೋಗುತ್ತೋ ಅಥವಾ ಇವತ್ತೇ ಒಂದು ಕೊನೆಯ ನಿರ್ಧಾರ ಬರುತ್ತೋ ಅನ್ನೋದನ್ನು ನಾವು ಕಾದು ನೋಡಬೇಕು. ಇನ್ ಕೇಸ್ ಮತ್ತೆ ಡೇಟ್ ಪೋಸ್ಟ್ಪೋನ್ ಮಾಡ್ತಾ ಹೋದ್ರಂದರೆ ಅವರ ಉದ್ದೇಶ ಕೂಡ ಒಂದೇ ಅನ್ನೋದು ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಕೇಸನ್ನು ಕ್ಲೋಸ್ ಮಾಡಿಕೊಂಡ್ರೆ ಇದು ಸರ್ಕಾರದ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರಬಹುದು. ಇಷ್ಟೆಲ್ಲ ವಿಷಯಗಳು ಇದೆ. ಸೊ ಇವತ್ತಿನ ಒಂದು KAT ವಿಚಾರಣೆ ನಂತರ ಮುಂದಿನ ವಿಚಾರಗಳು ನಿರ್ಧಾರ ಆಗುತ್ತೆ. ಬಟ್ ಒಂದೊಂದು ಸತ್ಯ, ತುಂಬ ಜನ ಈ ವಿಷಯದ ಬಗ್ಗೆ ಕೂಡ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಆ್ಯಂಡ್ ಏನು ಅಂತಂದರೆ, ಮರು ಅಧಿಸೂಚನೆ ಆದರೆ ಈಗ ಒಳ ಮೀಸಲಾತಿ ವಿಚಾರ ಇದೆ, ಹಲವಾರು ವಿಷಯಗಳಿದೆ ಅಂತ. ಬಟ್ ಅದು ಏನೇ ಇರಲಿ, ಆಗಿರುವಂಥ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಅದೇ ಆಗಲಿ. ಅದು ಬಿಟ್ಟು ಬೇರೇನೋ ಅವಕಾಶ ಕೊಡುವಂಥದ್ದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಧನ್ಯವಾದಗಳು.